ಮಾಡಿದ್ರೆ ಸೂಪರ್ ಆಗಿ ಟೇಸ್ಟ್ ಇದೆ. ಗ್ರೇವಿ ಸೇಮ್ ಮನೆಗೆ ಮಾಡದಂಗಿದೆ, ಫ್ಲೇವರ್ ಆಗಿ ಟೇಸ್ಟ್ ಮನೆಗೆ ಮಾಡದಂಗೆ ಫ್ಲೇವರ್ ಇದೆ. ಸೂಪರ್ ಆಗಿ ಗ್ರೇವಿ ಮಾತ್ರ ತಿಂದ್ರೆ ಸಾಕು, ನಾಟಿ ಸ್ಟೈಲ್ ಅಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಮಟನ್ ಎಸ್ಪೆಷಲಿ ನಾರ್ಮಲ್ ಬಿರಿಯಾನಿ ಮಾತ್ರ ಮಾಡ್ತಾ ಇದ್ರು, ಈಗ ಮಟನ್ ಶುರು ಮಾಡ್ಕೊಂಡಿದ್ದಾರೆ ನಾಟಿ ಸ್ಟೈಲ್ ಅಲ್ಲಿ. ಎಕ್ಸಲೆಂಟ್ ಆಗಿದೆ, ಟೇಸ್ಟ್ ಮಾಡಿ ಬಂದು ಒಂದು ಸರ್. ಎಣ್ಣೆ ಕರೆ ಹೇಗಿದೆ ಸರ್? ಸೂಪರ್ ಆಗಿದೆ, ಚೆನ್ನಾಗಿದೆಯಾ? ಕರೆಕ್ಟ್ ಮನೆಗೆ ಮಾಡದಂಗೆ ಇದೆ. ಓಕೆ ಸರ್. ಅದು ಗ್ರಾಹಕ ದೇವರುಗಳ ಸಂತೃಪ್ತಿಯ ನಮ್ಮ ಗುರಿ ಅಂತ ಹಾಕಿದ್ವಲ್ಲ, ಅದು ಕೊಡ್ತಾನಂತ ಸರ್. ಸೂಪರ್. ನಿಮಗೆ ತೃಪ್ತಿ ಆಯ್ತಾ ಸರ್? ಪಕ್ಕ ಕೊಟ್ಟಿದ್ದು ವ್ಯಾಲ್ಯೂಗೆ, ಟೇಸ್ಟ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟ್ ಇದೆ ಸರ್. ಎಲ್ಲರೂ ಬಂದು ಟ್ರೈ ಮಾಡಿ ಒಂದು ಚೆನ್ನಾಗಿದೆ ಸರ್. ನಾನು ಏನಾದ್ರು ಇಲ್ಲಿ ಆಫರ್ ಹಾಕಿದೀನಲ್ಲ, ಅದನ್ನೇನಾದ್ರೂ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋದು ಆತರ ಏನಾದ್ರು ಮಾಡ್ತಾ ಇದ್ದಾರೆ ಸರ್? ಯಾರೋ ಒಬ್ರು ಆತರ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಸರ್. ಅವ್ರು ಹೇಳದೆ ಒಂದ್ ಹೇಳ್ತಿದಾರೆ, ಆಫರ್ ಅದಕ್ಕೆ ಅವ್ರು ಬಂದೇ ಇಲ್ಲ ಸರ್ ನಾನು ನೋಡ್ಲಿಕ್ಕೆ, ಆದ್ರೂ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ. ಪರವಾಗಿಲ್ಲ, ಅವ್ರಿಗೆ ನಾನು ಕೃತಜ್ಞೆ ಹೇಳ್ತೀನಿ. ಅವ್ರಿಗೆ ಇದೇನ್ ಲಾಭ ಸಿಗುತ್ತೆ ಗೊತ್ತಿಲ್ಲ ಸರ್. ನಾನು ಹೇಳ್ತಾ ಇರೋದು ಇಷ್ಟೇ, ಕಸ್ಟಮರ್ಗೆ ನಾವ್ ಏನ್ ಹೇಳಿದೀವೋ ಎವ್ರಿ ಡೇ ಫಸ್ಟ್ ಒಂದ್ ಕಸ್ಟಮರ್ ಫ್ರೀ ಅಂತ ಹಾಕಿದೀನಿ, 4 ತಂದ್ರೆ ಒಂದ್ ಫ್ರೀ ಅಂತ ಹಾಕಿದೀನಿ. ಬಟ್ ಅವರು ಮಿಸ್ ಆಗಿ ಬಂದಿದ್ದಾರೆ ನಿಮ್ ಫ್ರೆಂಡ್ಸ್ ಜೊತೆ ಬಂದ್ರೆ ಬಹಳಷ್ಟು ನಿಮ್ಗೆ ಅಡ್ವಾಂಟೇಜ್ ಇದೆ. ಸಾರಿ ಬಂದು ವೀಕೆಂಡ್ಸ್ ಅಲ್ಲಿ ಮಧ್ಯದಲ್ಲಿ ಯಾವಾಗಾದ್ರೂ ನಿಮ್ ಫ್ರೆಂಡ್ಸ್ ಜೊತೆ ಬನ್ನಿ ಪಾರ್ಟಿಗೆ. ಸರ್ 4 ತಂದ್ರೆ ಒಂದ್ ಫ್ರೀ ಇದೆ ಸರ್, 8 ತಂದ್ರೆ 2 ಫ್ರೀ ಇದೆ. ನಿಮ್ಗೆ ಎಲ್ಲಿ ಹೋಟೆಲ್ಸ್ ಅಲ್ಲಿ ದೊಡ್ಡ ಹೋಟೆಲ್ಸ್ ಇದೆ, ಬಟ್ ನಿಮ್ಗೆ ಆತರ ಆಫರ್ಸ್ ಇಲ್ಲ. ಥ್ಯಾಂಕ್ ಯು ಸರ್. ಸ್ಟೂಡೆಂಟ್ಸ್ ಗೆ ಇನ್ನ ಬಹಳ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಬಂದು ವಿಸಿಟ್ ಮಾಡಿ. ನಮ್ಮ ಹೆಸರು ನಾಗೇಂದ್ರ ಅಂತ ಸರ್. ನಮಸ್ತೆ. ಅಜಯ್ ಬಿರಿಯಾನಿ ಝೋನ್ ದಾವಣಗೆರೆ. ಭೇಟಿ ನೋಡಿ, ಹೇಮಾವತಿ ಹಾಸ್ಟೆಲ್ ಪಕ್ಕ ಬರುತ್ತೆ. ಸುಮಾರು ಜನ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ ಸರ್. ಈ ಕಡೆಯಿಂದ ಹೈವೇ ಇಂದ ಬರೋರಿಗೆ ಶಾಮೂರು ಆಂಜನೇಯ ಬ್ರಿಡ್ಜ್ ಇದೆ ಅಲ್ಲ ಸರ್, ಅಲ್ಲಿಂದ ಚೂರು ಮುಂದೆ ಬಂದು ಲೆಫ್ಟ್ ಆದ್ರೆ ರೆಡ್ ಫೋರ್ಟ್ ಅನ್ನೋ ಹೋಟೆಲ್ ಒಂದು ಲೈನ್ ಬರುತ್ತೆ, ಭೇಟಿ ರೋಡ್. ಅಲ್ಲಿಂದನಾದ್ರೂ ಬರ್ಬೋದು, ಈ ಕಡೆಯಿಂದನಾದ್ರೂ ಬರ್ಬೋದು ಸರ್. ಆಮೇಲೆ ಸರ್, ಊಟ ಎಲ್ಲ ಪ್ಯೂರ್ ನಾಟಿ ಸ್ಟೈಲ್, ಯಾವುದೇ ತರ ಕಲರಿಂಗ್ ಆಗ್ಲಿ ಟೇಸ್ಟಿಂಗ್ ಆಗ್ಲಿ ಯಾವ್ದು ಬಳಸಲ್ಲ ನಾನು. ಮನೆಯಲ್ಲಿ ಹೆಂಗ್ ಬಳಸ್ತಾರೆ ಅದೇ ತರ ಸರ್. ಯಾಕಂದ್ರೆ ಗ್ರಾಹಕರನ್ನ ದೇವ್ರು ಅಂತ ಕರಿತೀನಿ, ಸುಮ್ನೆ ಬಾಯಿ ಮಾತಿ ಕರೆಯಲ್ಲ ಸರ್, ನನ್ನ ಮನಸ್ಸಿಂದ ಕರಿತೀನಿ ಗ್ರಾಹಕರನ್ನ ದೇವ್ರು ಅಂತ ಹೇಳಿ. ಯಾಕಂದ್ರೆ ಅವ್ರ ಆರೋಗ್ಯ ಕಾಪಾಡಿದ್ರೆ ನನಗೆ ಒಂದ್ ಇದಾಗೋದು. ಹಂಗಾಗಿ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ ಯಾವ ತರ ಮಾಡ್ತೀನಿ ಅದೇ ತರ ನನ್ನ ಗ್ರಾಹಕ ದೇವರುಗಳಿಗೂ ಅದೇ ತರ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ ಟೀಮ್ ನ ರೈಸ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಳ್ಳೆ ಸರ್ವಿಸ್ ಕೊಡ್ಬೇಕಂತ ಇದ್ದೀನಿ ಸ್ನೇಹಿತರೆ. ನಾನು ನಿಮಗೆ ಉಚಿತ ಕೊಡೋದಿಲ್ಲ, ಹಾಗಂತ ಹೇಳಿ ನಿಮಗೆ ಒಳ್ಳೆ ಊಟ, ನಿಮ್ಮ ಆರೋಗ್ಯನ ಕಾಯ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಯಾಕಂದ್ರೆ ನನ್ನ ಹೋಟ್ಲಿಗೆ ನೀವು ನಂಬಿ ಬರ್ತಾ ಇದೀರ ಅಂದ್ರೆ ನಿಮ್ಮ ಆರೋಗ್ಯದ ಜವಾಬ್ದಾರಿ ನನ್ನ ಸ್ನೇಹಿತರೆ. ಎಷ್ಟೋ ಜನ ಕೆಲಸ ಮಾಡ್ತಿರ್ತೀರಾ, ಇಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದ್ರೂ ಅದ್ರ ಸಂಪೂರ್ಣ ಕ್ರೆಡಿಟ್ ನನಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರ ಏರುಪೇರು ಆಗದಿರೋ ತರ ಸ್ನೇಹಿತರೆ, ರಾಗಿ ಮುದ್ದೆ, ರಾಗಿ ರೊಟ್ಟೆ ಮಾಡ್ತಾ ಇದೀನಿ. ರಾಗಿ ರೊಟ್ಟಿನ ಆಲ್ಮೋಸ್ಟ್ ಆಲ್ ದಾವಣಗೆರೆಯಲ್ಲಿ ಕಡಿಮೆ ಮಾಡ್ತಾ ಇರೋದು. ನಾವು ಇವತ್ತಿನಿಂದ ಶುರು ಮಾಡಿದೀನಿ ಸ್ನೇಹಿತರೆ. ಇವತ್ತು ಗುರುವಾರ, ಇವತ್ತಿನಿಂದ ರಾಗಿ ರೊಟ್ಟಿ ಶುರು ಮಾಡಿದೀವಿ. ಮೆಂತೆ ಚಪಾತಿ ಇದೆ, ಎಲ್ಲ ನಾಟಿ ಸ್ಟೈಲ್ ಊಟ ಇದೆ ಸ್ನೇಹಿತರೆ. ಅದ್ಭುತವಾಗಿದೆ. ನೀವು ಊಟ ಮಾಡಿ, ನೀವು ಬನ್ನಿ, ಫಸ್ಟ್ ನಾನು ಹೋಟ್ಲಿಗೆ ಬನ್ನಿ, ನೀವೇ ಹೇಳ್ತೀರಾ ಊಟ ಹೇಗಿದೆ ಅಂತ ಹೇಳಿ. ಅಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ನೀವು ತಿಂದು ಯಾವ ತರ ಇದೆ, ಕ್ಲೀನ್ ಏನೋ ನೀವೇ ಪಾಸಿಟಿವ್ ನೆಗೆಟಿವ್ ಎರಡರಲ್ಲಿ ಯಾವ್ದಾದ್ರು ಹೇಳಿ ಸ್ನೇಹಿತರೆ. ಬರೇ ನಾನು ಮಾಡ್ತಿದ್ದೀನಿ ಅಂದು ಮಾತ್ರಕ್ಕೆ ನಾನು 100% ಕೊಟ್ಟಿದ್ದೀನಿ ಅಂತ ನಾನು ಹೇಳಲ್ಲ. ನೀವು ತಿಂದು ಚೆನ್ನಾಗಿದ್ರು ಓಪನ್ ಆಗಿ ಹೇಳಿ, ಚೆನ್ನಾಗಿಲ್ದಿದ್ರು ಓಪನ್ ಆಗಿ ಹೇಳಿ. ಚೆನ್ನಾಗಿದ್ರೆ ಅದನ್ನ ಖುಷಿ ಪಟ್ಟು ಇನ್ನೂ ಚೆನ್ನಾಗ್ ಮಾಡೋ ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಇಲ್ದೇ ಇತ್ತು ಅಂದ್ರೆ ಅದನ್ನ ತಿದ್ಕೊಂಡು ಮತ್ತೆ ಇನ್ನೂ ಚೆನ್ನಾಗ್ ಮಾಡೋ ಪ್ರಯತ್ನ ಪಡ್ತಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ ಸಹಕಾರ ಇರ್ಲಿ. ಗ್ರಾಹಕರೇ ನಮ್ಮ ದೇವರು, ನಿಮ್ಮ ಒಂದು ಆಶೀರ್ವಾದನೆ ನಮಗೆ ಶ್ರೀರಕ್ಷೆ. ಥ್ಯಾಂಕ್ ಯು ಸೊ ಮಚ್.